ಗುರು, ಇವತ್ತು ಜಾಗರಣೆ ಹಬ್ಬದ ದಿವಸ ಬೂಂದಿ ಪ್ಯಾಕ್ ಮಾಡುವಾಗ ನಮ್ಮ ಹುಡುಗರ ಜೊತೆ ಈ ತರ ಆಗುತ್ತೆ ಅಂತ ನಾವ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ವ್ಲಾಗ್ ಮಸ್ತ್ ಆಗೈತೆ, ವಿಡಿಯೋ ಎಂಡ್ವರೆಗೂ ನೋಡಿ. ಹೆಲೋ ಗುರು, ಅಸ್ಸಲಾಂ ಅಲೈಕುಂ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ವ್ಲಾಗರ್. ಎಂದಿನಂತೆ ಬೆಳಗ್ಗೆ ಎದ್ದೇಳ್ಬಿಟ್ಟು ಸೇರಿ ಮುಗಿಸ್ಕೊಬಿಟ್ಟು ತಲೆ ಫ್ರೆಶ್ ಆಗಿರ್ಬೇಕು ಅಂತ ಟೀನ್ ಹಾಕೋಬಿಟ್ಟು ಬೇಗ ಆಚೆ ಹೊರಟೆ. ಅದೇನೋ ಏನಿಲ್ವ ಗುರು, ಇವತ್ತು ಸಹ ಟೈಮ್ ಆಗೋಗಿತ್ತು ನಾನು ಬರೋ ಅಷ್ಟೊತ್ತಿಗೆ. ಅದಕ್ಕೆ ಡೈರೆಕ್ಟ್ ಆಗಿ ಮಸೀದಿಗೆ ಬಂದ್ಬಿಟ್ಟು ನಮಾಜಿ ಮುಗಿಸ್ಕೊಬಿಟ್ಟು ಇಲ್ಲಿಂದ ಆಚೆ ಕಡೆ ಹೊರಟೆ. ನಮಾಜಿ ಮುಗಿಸ್ಕೊಂಡು ಬೆಳಗ್ಗೆ ಮಲ್ಕೊಂಡು ಮಧ್ಯಾಹ್ನ ಎದ್ಬಿಟ್ಟು ಇವತ್ತು ಸ್ವಲ್ಪ ಅಂಗಡಿಯಲ್ಲಿ ಕುತ್ಕೊಂಡೆ ಗುರು. ಆಫ್ಟರ್ ಲಾಂಗ್ ಟೈಮ್ ಗಿಫ್ಟ್ ಪ್ಯಾಕ್ ಮಾಡಿದೀನಿ, ಹೆಂಗೈತೆ ಅಂತ ಕಾಮೆಂಟ್ ಹಾಕ್ಬಿಡ್ರಿ. ಮತ್ತೆ ಫೈನಲಿ ಗಿಫ್ಟ್ ಪ್ಯಾಕ್ ಮಾಡಿದ್ ಮುಗಿದ್ಮೇಲೆ ಡೈರೆಕ್ಟ್ ಮಸೀದಿಗೆ ಬಂದೆ ಗುರು. ಯಾಕಂದ್ರೆ ಜೋರ್ ನಮಾಜಿ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ಜೋರ್ ನಮಾಜಿ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ. ಮತ್ತೆ ಫೈನಲಿ ನಮಾಜಿ ಮುಗಿಸ್ಕೊಂಡು ನಾನ್ ಬಂದಿದ್ದೆ ಡೈರೆಕ್ಟ್ ಕಟಿಂಗ್ ಮಾಡ್ಸಕ್ಕೆ ಗುರು. ಇಲ್ಲಿ ಬಂದ್ಬಿಟ್ಟು ಕಟಿಂಗ್ ಮಾಡಿಸಿ ಈ ಕಡೆ ನೋಡಿದ್ರೆ ಇಲ್ಲೂ ಸಹ ಕ್ಯಾಮ್ರಾ ಹಾಕ್ಬಿಟ್ಟಿದ್ರು. ಮತ್ತೆ ಮನೇಲಿ ಕಟಿಂಗ್ ಮಾಡಿಸ್ಕೊಂಡು ಇಫ್ತಾರಿಗೆ ಟೈಮ್ ಆಗೋಗಿತ್ತು ಗುರು. ಅದಕ್ಕೋಸ್ಕರ ಡೈರೆಕ್ಟ್ ಮಸೀದಿಗೆ ಬಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟು ಎಲ್ಲರೂ ಸಹ ಸೇರಿ ಮಾಡಕ್ ಕುತ್ಕೊಬಿಟ್ಟು ನೋಡಿ ಗುರು, ಇವನೇ ನಮ್ ತಾತ. ಮತ್ತೆ ಮನೇಲಿ ನಮಾಜಿ ಮುಗಿಸ್ಕೊಂಡು ನಾವು ಡೈರೆಕ್ಟ್ ತೋಸಿಫ್ ಅಣ್ಣನ ಹತ್ರ ಬಂದ್ವಿ ಗುರು. ಯಾಕಂದ್ರೆ ಇವತ್ತು ತೋಸಿಫ್ ಅಣ್ಣನ ಅಂಗಡಿಗೆ ಪ್ರಮೋಷನ್ ಮಾಡೋಣ ಅನ್ಕೊಂಡ್ರೆ ತೋಸಿಫ್ ಅಣ್ಣ ಬೇಡ ಅನ್ಬಿಟ್ಟ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಮತ್ತೆ ಫೈನಲಿ ಇವತ್ತು ಜಾಗರಣೆ ಹಬ್ಬ ಇತ್ತು ಅಂತ ಎಲ್ಲರೂ ಸೇರ್ಬಿಟ್ಟು ನಮಾಜಿಗೆ ಬಂದ್ಬಿಟ್ಟು ಎಲ್ಲರೂ ನಮಾಜಿ ಮುಗಿಸ್ಕೊಬಿಟ್ಟು ಇಲ್ಲಿಂದ ಎಲ್ಲ ಸೇರಿ ಆಚೆ ಕಡೆ ಹೊರಟ್ವಿ. ಮತ್ತೆ ಇವತ್ತಿನ ವಿಷಯ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್, ಮತ್ತೆ ನನ್ನ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ ಗುರು. 12 ಗಂಟೆ ಆದ್ಮೇಲೆ ಏನೇನಾಗೈತೆ ಅಂತ ನಾಳೆ ವ್ಲಾಗಲ್ಲಿ ಬರುತ್ತೆ. ಅಷ್ಟರವರೆಗೂ ಬಾಯ್ ಟಾಟಾ. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ.